ವೃಷಭ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹೇಗಿದೆ ಫಲಾಫಲಗಳು ನೋಡೋಣ. ತುಂಬ ದಿವಸದಿಂದ ಅನ್ಕೊತಾ ಇರ್ತೀರಿ, ನನಗೆ ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ, ಬಡ್ತಿ ಸಿಗ್ತಾ ಇಲ್ಲ ನನಗೆ ನಮ್ಮ ಆಫೀಸ್ನಲ್ಲಿ ಅಂತ. ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ನಿಮಗೆ ಬೇರೆ ಬೇರೆ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೆ, ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತೆ. ಇನ್ನು ಸಾಲ ಸೌಲಗಳನ್ನು ಮಾಡ್ತಕ್ಕಂಥದ್ದು, ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಮಾಡ್ಕೊತೀರಾ. ಜ್ವರ ಬರ್ತಕ್ಕಂಥದ್ದು ಅಂದರೆ ಈ ಶೀತ ಗಾಳಿ ಇದರಿಂದ ನಿಮಗೆ ಸ್ವಲ್ಪ ಎಫೆಕ್ಟ್ ಆಗ್ತದಂಥ ಒಂದು ಸಮಯ ಇದೆ. ಹಾಗಾಗಿ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಶೇಷ 2026 ವರ್ಷದ ಆರಂಭ ಜನವರಿ ತಿಂಗಳು ವೃಷಭ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ನೋಡಲಾಗಿ, ಈ ಜನವರಿ ತಿಂಗಳಿನಲ್ಲಿ 5 ಗ್ರಹಗಳು ಪಂಚಗ್ರಹ ಯೋಗ ಅಂತ ಕರಿತೀವಿ, ಮಕರ ರಾಶಿಗೆ ಸೇರ್ತಾ ಇದೆ. ಯಾವ್ಯಾವ ದಿವಸ? ಇದೇ 14 ಜನವರಿ 14 ಮಕರ ಸಂಕ್ರಮಣ ಅಂತ ಕರಿತೀವಿ. ಆ ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಹಾಗೆ 13ರಂದು ಶುಕ್ರ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿ 17ನೇ ತಾರೀಕಿನಿಂದ ಕುಂಭರಾಶಿ ಕಡೆಗೆ ಹೊರಡ್ತಾ ಇದ್ದಾರೆ. ಹಾಗೆ 16ನೇ ತಾರೀಕು ಇದೇ ಜನವರಿ 14 ಅಂಗಾರಕ ಮತ್ತೆ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. 18ರಂದು ಚಂದ್ರ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಹೀಗೆ 5 ಗ್ರಹಗಳ ಸಮ್ಮಿಲನ ಮಕರ ರಾಶಿಗಿದೆ. ಹಾಗಿದ್ರೆ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ. ಈ ಪಂಚಗ್ರಹಗಳ ಯೋಗದಿಂದ ವೃಷಭ ರಾಶಿಯವರಿಗೆ ವೃತ್ತಿ ಜೀವನ ಅತ್ಯುನ್ನತವಾಗಿ ನಡೆಯುತ್ತೆ. ತುಂಬ ದಿವಸದಿಂದ ಅನ್ಕೊತಾ ಇರ್ತೀರಿ, ನನಗೆ ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ, ಬಡ್ತಿ ಸಿಗ್ತಾ ಇಲ್ಲ ನನಗೆ ನಮ್ಮ ಆಫೀಸ್ನಲ್ಲಿ ಅಂತ. ಈ ಜನವರಿ ತಿಂಗಳು ನೀವೇನು ಅನ್ಕೊತಾ ಇದ್ದೀರೋ ಆ ಬಡ್ತಿ ಸಿಗ್ತಕ್ಕಂತಹ ಸಮಯ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ. ಹಾಗೆ ಸರ್ಕಾರಿ ಕೆಲಸ ನಾವು ತುಂಬ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಗುರುಗಳೇ, ನಮಗೆ ಸಿಗ್ತಾ ಇಲ್ಲ ಸರ್ಕಾರಿ ಕೆಲಸ, ಪ್ರಯತ್ನ ಮಾಡಿ ಜನವರಿ ತಿಂಗಳಲ್ಲಿ ಅದೃಷ್ಟದ ಯೋಗ ಈ ಗ್ರಹಗಳ ಸಮ್ಮಿಲನದಿಂದ ನಿಮಗೆ ಸಿಗ್ತಾ ಇದೆ. ವೃಷಭ ರಾಶಿಯವರಿಗೆ ಚೆನ್ನಾಗಿ ನಡೆಯುತ್ತೆ, ಸರ್ಕಾರಿ ಕೆಲಸ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಕೂಡ ಪ್ರಶಂಸೆಯನ್ನು ಪಡಿತೀರಿ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ನಿಮಗೆ ಯಶಸ್ಸು ಸಿಕ್ಕಿದ್ರೂ ಕೂಡ ಕೇತುವಿನ 4ನೇ ಮನೆ ಕೇತು ನಿಮ್ಮನ್ನು ಸ್ವಲ್ಪ ಬೇರೆ ಬೇರೆ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೆ, ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತೆ, ಹುಷಾರಾಗಿರಿ. ಹಾಗೆ ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಕೇತು 4ನೇ ಮನೆಗೆ ಬಂದಿರೋದರಿಂದ ನಿಮ್ಮ ವೃಷಭ ರಾಶಿಯವರಿಗೆ ನೀವು ಮೈ ಮೇಲೆ ಹೇಳ್ಕೊಂಡ್ಬಿಡ್ತೀರಾ. ಸಾಲ ಸೌಲಗಳನ್ನು ಮಾಡ್ತಕ್ಕಂಥದ್ದು, ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಮಾಡ್ಕೊತೀರಾ. ಸ್ವಲ್ಪ ಜಾಗರೂಕತೆಯಾಗಿರಿ. ಆ ವಿಷಯದಲ್ಲಿ ಉಳಿತಾಯದ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟರೆ ಯಶಸ್ಸು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಿಗುತ್ತೆ. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಅವರೊಟ್ಟಿಗೆ ಸಮಯವನ್ನು ಕಳೀತಕ್ಕಂಥದ್ದು, ಅವರ ಮಾತನ್ನು ಕೇಳಿಸ್ಕೊಳ್ಳುವಂಥ ತಾಳ್ಮೆ ಬೆಳೆಸ್ಕೊಳ್ಳಿ. ವೃಷಭ ರಾಶಿಯವರು ಹೇಗೆ ಒಂದೇ ಸಮ ಹೋಗ್ತಾ ಇರ್ತೀರಿ ಸ್ಪೀಡಲ್ಲಿ, ನಾನು ಸ್ನೇಹಿತರಾಗಿರ್ಬೋದು, ಕುಟುಂಬದರಾಗಿರ್ಬೋದು, ನಾನು ನನ್ನ ಮಾತು ನಡೆಯುತ್ತೆ ಅಂದ್ಕೊಂಡು ಹೋಗ್ತಾ ಇರ್ತೀರಿ. ಬೇಡ, ಅವ್ರಿಗೆ ಸ್ವಲ್ಪ ಸಮಯವನ್ನು ಕೊಡಿ, ಅವರ ಮಾತನ್ನು ಕೇಳಿಸಿಕೊಳ್ಳುವಂತಹ ಸಮಯವನ್ನು ಬೆಳೆಸ್ಕೊಳ್ಳಿ ವೃಷಭ ರಾಶಿಯವರು ಈ ಜನವರಿ ತಿಂಗಳಲ್ಲಿ. ಹಾಗಾಗಿ ಅದರಿಂದ ನಿಮಗೆ ಹೆಚ್ಚಿನ ಲಾಭ ನಿಮಗೆ ಸಿಗುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ನಿಮಗೆ ಸಣ್ಣ ಪುಟ್ಟದ್ದಿದೆ. ಜ್ವರ ಬರ್ತಕ್ಕಂಥದ್ದು ಅಂದರೆ ಈ ಶೀತ ಗಾಳಿ ಇದರಿಂದ ನಿಮಗೆ ಸ್ವಲ್ಪ ಎಫೆಕ್ಟ್ ಆಗ್ತದಂಥ ಒಂದು ಸಮಯ ಇದೆ. ಹಾಗಾಗಿ ಆ ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸೋದು ಮರಿಬೇಡಿ ಈ ವೃಷಭ ರಾಶಿಯವರು. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬಂದರೆ ಒಳ್ಳೆಯ ಸಮಯ ಇದೆ. ನೀವು ಬರೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಬಹುದು, ಎಲ್ಲವೂ ನಿಮಗೆ ಒಳ್ಳೆಯ ಸಮಯವನ್ನು ಅನುಕೂಲಗಳನ್ನು ಕೊಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಹಾಗಿದ್ದರೆ ಪರಿಹಾರ ಏನು ಅಂತಂದರೆ, ನೀವು ರಾಹುಕೇತು ಸಂಧಿ ಶಾಂತಿಯನ್ನು ಮಾಡಿಸಿ ಜನವರಿ ತಿಂಗಳಲ್ಲಿ. ಯಾಕೆಂದರೆ ರಾಹುಕೇತು ನಿಮಗೆ ಸ್ವಲ್ಪ ಪ್ರಭಾವವನ್ನು ಬೀರ್ತಾ ಇದ್ದಾರೆ ವೃಷಭ ರಾಶಿಯವರಿಗೆ. ಹಾಗಾಗಿ ಅವರ ಮನೆಯಲ್ಲಾಗಿರಬಹುದು, ದೇವಾಲಯ ಧನುರ್ಮಾಸ ಕೂಡ ಇದೆ, ಬೆಳಗಿನ ಜಾವ ಬೇಗ ಎದ್ದು ಆ ದೇವಾಲಯಗಳಿಗೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಮಾಡಿ ಆ ಸಮಯದಲ್ಲಿ ಕೂಡ ನೀವು ರಾಹುಕೇತು ಸಂಧಿ ಶಾಂತಿಯನ್ನು ಮಾಡಿ. ಹಾಗೆ ಗುರು ದಕ್ಷಿಣಾಮೂರ್ತಿಯನ್ನು ಸಂದರ್ಶನ ಮಾಡಿ. ಯಾರು ಅರಳಿಕಟ್ಟೆಯನ್ನು ಬೆಳಗ್ಗೆ ಎದ್ದು ಈ ಧನುರ್ಮಾಸ ವಿಶೇಷವಾಗಿರ್ತದೆ. ಧನುರ್ಮಾಸ ವಿಷಯ ನಾವು ಹೇಳ್ತೇವೆ ಮುಂದಿನ ವಿಡಿಯೋಗಳಲ್ಲಿ, ಧನುರ್ಮಾಸದ ವಿಶೇಷತೆಗಳು ಏನು ಅಂತ ಹೇಳಿ ತಿಳ್ಕೊಳ್ಳಿ. ಆ ಧನುರ್ಮಾಸದಲ್ಲಿ ವೃಷಭ ರಾಶಿಯವರು ನೀವು ಅಶ್ವತ್ಥ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡೋದರಿಂದ, ಆ ಗುರು ದಕ್ಷಿಣಾಮೂರ್ತಿಯನ್ನು ಸಂದರ್ಶನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.